ವೀಕ್ಷಕರೇ, ಜಿ ಕನ್ನಡ ಚಾನೆಲ್ನ ಖ್ಯಾತ ಸೀರಿಯಲ್ ಆಗಿರುವ ಲಕ್ಷ್ಮೀ ನಿವಾಸ ಕನ್ನಡ ಸೀರಿಯಲ್ನ ನಟಿ ಚಂದನ ಅನಂತಕೃಷ್ಣ ಇತ್ತೀಚೆಗಷ್ಟೇ ಉದ್ಯಮಿ ಪ್ರತ್ಯಕ್ಷ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಯಂತನ ಚಿನ್ನುಮರಿ ಅಂತಲೇ ಖ್ಯಾತಿಯನ್ನು ಪಡೆದಿದ್ದ ನಟಿ ಚಂದನ ಅನಂತಕೃಷ್ಣ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ದರು. ನಟಿ ಚಂದನ ಅನಂತಕೃಷ್ಣ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟ ದೀಪಕ್ ಸುಬ್ರಹ್ಮಣ್ಯ ಅವರಿಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ದು, ಈ ಒಂದು ಸೀರಿಯಲ್ನಲ್ಲಿ ನಟಿ ಚಂದನ ಅನಂತಕೃಷ್ಣ ಇತ್ತೀಚಿನ ಕಥೆಯ ಪ್ರಕಾರ ಜಯಂತನ ಮಗುವಿನ ತಾಯಿಯಾಗುತ್ತಿರುವ ಪಾತ್ರವನ್ನ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಮದುವೆಯಾಗಿರುವ ಪ್ರತ್ಯಕ್ಷ ಮತ್ತು ಚಂದನ ಅನಂತಕೃಷ್ಣ ಸ್ವಲ್ಪ ದಿನಗಳ ಕಾಲ ಹನಿಮೂನ್ ಟ್ರಿಪ್ಗೆ ಕೂಡ ಹೋಗಲಿರುವ ಕಾರಣ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಹೊರಬರಲಿದ್ದಾರೆ ಅನ್ನುವ ಗಾಸಿಪ್ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ. ಆದ್ರೆ ನಿಜಕ್ಕೂ ವೀಕ್ಷಕರೇ, ನಟಿ ಚಂದನ ಅನಂತಕೃಷ್ಣ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಡ್ತಿದ್ದಾರಾ ಅಥವಾ ಇದೆಲ್ಲವೂ ಕೂಡ ಸುಳ್ಳು ಸುದ್ದಿನ ಅನ್ನುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರೆಲ್ಲ ನಟಿ ಚಂದನ ಅನಂತಕೃಷ್ಣ ಅವರೇ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾಹ್ನವಿ ಪಾತ್ರವನ್ನ ಮುಂದುವರಿಸಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ನಟಿ ಚಂದನ ಅನಂತಕೃಷ್ಣ ಬಿಡ್ತಿದ್ದಾರಾ ಅನ್ನುವ ಪ್ರಶ್ನೆಗೆ ಖುದ್ದಾಗಿ ಉತ್ತರಿಸಿರುವ ನಟಿ ತನ್ನ ಇನ್ಸ್ಟಾಗ್ರಾಮ್ ಥ್ರೆಡ್ ಅಕೌಂಟ್ ನಲ್ಲಿ ಅಭಿಮಾನಿಯೊಬ್ಬರು ಕೇಳಿದ ಪ್ರಶ್ನೆಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ನಾನು ಬಿಡ್ತಿಲ್ಲ ಅಂತ ರಿಪ್ಲೈ ಮಾಡುವ ಮೂಲಕ ತಿಳಿಸಿದ್ದಾರೆ. ಈ ಒಂದು ರೀತಿಯಲ್ಲಿ ನಟಿ ಚಂದನ ಅನಂತಕೃಷ್ಣ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ಬಿಡ್ತಿಲ್ಲ ಅಂತ ಖುದ್ದಾಗಿ ಉತ್ತರಿಸಿದ್ದಾರೆ.